ಇದೇನು ಆಶಾ ದೇವಿಯವರೇ, ನಿನ್ನೆಯ ದಿವಸ ಗುಲಾಬಿ ಹೂವಿನ ತರ ಅರಳಿದ ಈ ನಿಮ್ಮ ಮುಖ ಇಂದಿನ ದಿವಸ ಬಾಡಿದ ಹೂವಿನಂತಾಗಿದೆಯಲ್ಲ. ಯಾವಾಗಲೂ ಖುಷಿಯಿಂದ ಸಂತೋಷವಾಗಿರ್ತೀನಿ ಅಂತೇಳಿ ನನಗೆ ವಚನ ಕೊಟ್ಟು ಈ ನಿಮ್ಮ ಚಿಂತಾಕ್ರಾಂತ ಮುಖಕ್ಕೆ ಕಾರಣವೇನು? ಏನ್ ಮಾಡೋದು, ಸ್ಟೈಲ್ ಕಿಂತವರು ಪಾಪ. ಇದಂತೂ ಒಳ್ಳೆರೋ ಬದುಕುವ ಕಾಲ ಅಂತೂ ಅಲ್ಲ ಪಾಪ. ತಾನಂತೂ ಸತ್ತು ಹೋಗಿ ಮರ್ಯಾದಸ್ತ ಮನೆತನಕ್ಕೆ ಕಳಂಕನು ತಂದು ಬಿಟ್ಲು ಆ ಪುಣ್ಯಾತ್ಗಿತ್ತಿ. ಯಾವ ಸಾವಿತ್ರಿ, ಯಾವ ಪುಣ್ಯಾತ್ಗಿತ್ತಿ? ನೀನು ಹೇಳುತ್ತಿರೋ ವಿಷಯ ನನಗೊಂದು ಅರ್ಥವಾಗುತ್ತಿಲ್ಲ ಆಶಾ. ಅದೇ ನಿನ್ನೆ ದಿನ ನಾನು ನಿಮಗೊಂದು ಹೇಳಿದ್ನಲ್ಲ, ನನ್ನ ತಂದೆಗಿಂತ ಹೆಚ್ಚಾಗಿ ನನ್ನ ಜೋಪಾನ ಮಾಡಿದವರು ಇಂದು ಸದಾಶಿವನಪುರ ಹೃದಯಘಾತದಿಂದ ಸತ್ತು ಹೋದ್ರು. ಅಯ್ಯೋ ಪಾಪ. ಊರಲ್ಲಿ ತುಂಬಾ ಒಳ್ಳೆಯವರು ಅಂತ ಮನೆತನ ಇತ್ತು ಅವ್ರದ್ದು. ಅಯ್ಯೋ ಪಾಪ, ಅಷ್ಟೊಂದು ಒಳ್ಳೆ ಮನುಷ್ಯರಿಗೆ ಹೃದಯಘಾತವಾಗಿ ಸಾಯಲು ಕಾರಣವೇನು ಆಶಾ? ಅವ್ರ ತಂಗಿನ, ಅವಳು ಸಾವಿತ್ರಿ ಅಂತ ಇದ್ಲಲ್ಲ, ಅವಳನ್ನೇ ಮನೆಗೆ ಸೊಸೆಯನ್ನಾಗಿ ಮಾಡ್ಕೊಂಡಿದ್ರು. ಅವಳಿಗೇನು ಚಿತ್ರಹಿಂಸೆನೆ ಕೊಟ್ಟಿದ್ದಿಲ್ಲ, ಆದ್ರೆ ವಿಷ ಕುಡ್ದು ಸತ್ತು ಹೋದ್ಲು. ಊರಂಜನ ಅವಳಿಗೆ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ರು ಅಂತ ತಲೆಗೊಂದೊಂದು ಮಾತಾಡಿದ್ರು. ಅದನ್ನೇ ಅವರು ಮನಸ್ಸಿಗೆ ಹಚ್ಕೊಂಡು ಇವತ್ತು ಬೆಳಗಿನ ಹೃದಯಘಾತದಿಂದ ಸತ್ತು ಹೋದ್ರು. ಆ ಸಾವಿತ್ರಿಗೆ ಆ ಮನೆಯಲ್ಲಿ ಏನು ಹಿಂಸೆ ಕೊಡದೆ ಅವಳು ವಿಷ ಕೊಡದಿದ್ದೆ ಸತ್ತಿದ್ದೆ ನಿಜ ಆಗಿದ್ರೆ ಸದಾಶಿವಣ್ಣನವರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಬಹುದಿತ್ತಲ್ಲ. ಅವರು ಕೂಡ ಅದೇ ವಿಚಾರ ಮಾಡಿದ್ರು. ಆದ್ರೆ ಅವ್ರ ತಮ್ಮ ಒಬ್ರು ಇದ್ದಾರಲ್ಲ, ಧರ್ಮರಾಜಪ್ಪನವರು, ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕೋರ್ಟ್ ಕಚೇರಿ ಯಾಕೆ ಅಲಿಬೇಕು ಅಂತ ಇದನ್ನೆಲ್ಲ ಪೊಲೀಸರಿಗೆ ಹೇಳಿ ನಾನೇ ಸರಿ ಮಾಡಿಸ್ತೀನಿ ಅಂತ ಆ ಕೊಲೆನ ಅಲ್ಲಿ ಮುಚ್ಚಾಕಿದ್ರು. ಅದಲ್ಲದೆ ಯಾರೋ ಮೇಲಾಧಿಕಾರಿಗೆ ದೂರ ಅರ್ಜಿ ಕೊಟ್ಟಿದ್ದಾರೆ, ಬಂದು ಇವ್ರನ್ನ ಅರೆಸ್ಟ್ ಮಾಡ್ತಾರೆ ಅಂತ ಊರಂಜಿನ ಮಾತಾಡ್ಕೊಳ್ತಾ ಇದ್ರ ಕೇಳಿ ಅವರು ಕೂಡ ಹೃದಯಘಾತದಿಂದ ಇವತ್ತೇ ಸತ್ತು ಹೋದ್ರು. ಅಂತೂ ಈ ದಿವಸ ನನಗೆ ಒಳ್ಳೆಯ ವಿಷಯವೇ ಸಿಕ್ಕಿತು. ಇದನ್ನೇ ಒಂದು ದೊಡ್ಡ ಕಥೆಯನ್ನಾಗಿ ಬರೋದು. ಕೇವಲ ಒಂದೇ ಒಂದು ತಿಂಗಳಲ್ಲಿ ಫಿಲಿಂ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀನಿ. ಹೋಗ್ಲಿ ಬಿಡ್ರಿ, ಸ್ಟೈಲ್ ಕಿಂಗ್ ರಜನಿಕಾಂತ್ ಅವ್ರೆ, ನೀವು ಶುರು ಮಾಡತ್ತಿರಲ್ಲ ಶೂಟಿಂಗ್, ಆ ಶೂಟಿಂಗ್ ಒಳಗ ಹೀರೋಯಿನ್ ಯಾರು ಹಾಕೋಬೇಕು ಅಂತ ಮಾಡಿರಿ? ನಾನು ತೆಗೆಯುತ್ತಿರೋ ಈ ಸಿನಿಮಾದಲ್ಲಿ ಈ ಸ್ಟೈಲ್ ಕಿಂಗನೇ ಮುಖ್ಯ ಹೀರೋ. ನನ್ನ ಮುದ್ದು ಗಿಣಿಯಾದ ನೀನೇ ಮುಖ್ಯ ಹೀರೋಯಿನ್. ಯವ್ವ, ನಾ ಹೀರೋಯಿನ ಒಲ್ರಿಯಪ್ಪ. ಊರಾಗಿನ ಮಂದಿ ದಾರಿ ಬಿಟ್ಟಾಕಿ ಅಂತಾಕಿ ಇಂತಾಕಂತ ತಲೆಗೊಂದು ಮಾತಾಡ್ತಾರಿ. ಅಯ್ಯೋ ಆಶಾ, ಕತ್ತೆಗಳಿಗೆ ಏನು ಗೊತ್ತು ಕಸ್ತೂರು ವಾಸನೆ, ಕಲೆ ಗಂಧ ಗಾಳಿನೇ ಗೊತ್ತಿಲ್ಲದ ಶತಮೂರ್ಖರಿಗೆ ಏನು ಗೊತ್ತು ಈ ಕಲಾದೇವಿಯ ಮಹತ್ವ. ಕಲೆ ಎಂಬುದು ದೇವಸ್ಥಾನದ ಮೇಲಿನ ಶಿಖರ ಇದ್ದಂತೆ. ಯಾವುದಾದರೂ ಒಂದು ಕಲೆ ಇಲ್ಲದ ಮನುಷ್ಯನ ಜೀವನ ಸುವಾಸನೆ ಇಲ್ಲದ ಹೂವಿನಂತೆ. ಹೌದು ಬಿಡ್ರಿ, ಆದ್ರೆ ನೀವೆಲ್ಲ ನನ್ನ ಹೀರೋಯಿನಿ ಮಾಡ್ತೀನಿ ಅಂತೀರಿ, ಆದ್ರೆ ನನಗೆ ಅಭಿನಯನ ಮಾಡಕ್ ಬರಲ್ಲ. ಯಾಕೆ ಚಿಂತೆ ಮಾಡ್ತಿ? ನಾನು ಮನಸ್ಸು ಮಾಡಿದ್ರೆ ನಿನಗ ಚಿಟ್ಕೆ ಹೊಡೋಸ್ರಲ್ಲಿ ಅಭಿನಯ ಮಾಡೋದು ಹೇಳ್ಕೊಡ್ತೀನಿ. ಹೌದ್ರಾ? ನೀ ಮನಸ್ಸು ಮಾಡ್ಬೇಕಷ್ಟ. ನೀವು ನನಗೆ ಹೀರೋಯಿನಿ ಮಾಡಿ ಅಭಿನಯ ಕಲಿಸ್ತೀನಿ ಅಂದ್ರ ನಿಮಗೊಂದು ದೊಡ್ಡ 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 ಥ್ಯಾಂಕ್ಸ್ ಹೇಳ್ತೀನಿ ನೋಡ್ರಿ. ನಾ ಕೇವಲ ಬಾಯಲ್ಲಿ ಥ್ಯಾಂಕ್ಸ್ ಹೇಳಿದ್ರೆ ಸಾಕಾಗುದಿಲ್ಲ ಆಶಾ. ಮತ್ತೇನ್ ಮಾಡ್ಬೇಕು? ಒಂದೇ ಒಂದು ಕಿಸ್ ಕೊಡ್ಬೇಕು. ಅಲ್ಪ, ನಮ್ಗೆ ನಾಚಿಕೆ ಬರ್ತೈತಿ, ಮಂದಿ ನೋಡ್ತಾರ. ಅರೆ, ನೀನು ಕೇವಲ ಒಂದೇ ಒಂದು ಕಿಸ್ ಕೊಡು ಅಂದ್ರೆ ಈ ರೀತಿ ಮಾತನಾಡ್ತಿದೀಯಲ್ಲ. ನಾಳೆ ನಾನು ತೆಗೆಯುತ್ತಿರುವ ಸಿನಿಮಾದಲ್ಲಿ ನೀನೇ ಮುಖ್ಯ ಹೀರೋಯಿನ್ ಆದ್ರೆ ತುಂಬಿದ ಜನರಲ್ಲಿ ನನ್ನನ್ನು ಅಪ್ಪಿಕೊಂಡು ಏನೇನೋ ಮಾಡ್ಬೇಕಾಗ್ತೈತಿ. ನಿನಗೆ ಸಿನಿಮಾದಲ್ಲಿ ಅಭಿನಯಿಸ್ಲಿಕ್ಕೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ? ಇಂಟ್ರೆಸ್ಟ್ ಐತ್ರಿ, ಇಂಟ್ರೆಸ್ಟ್ ಐತಿ. ಹಾಗಿದ್ರೆ ಒಂದೇ ಒಂದು ಸ್ವಲ್ಪ ಇಚ್ ಕೊಡ್ಬೇಕಂತ ಎಷ್ಟು ಮಂದಿ ನೋಡಿದವ್ರು ಏನಂತಾರ, ಅಲ್ಪ ನಾಚಿಕೆ ಬರ್ತೈತಿ. ಅರೆ, ನೀನು ಸಿನಿಮಾದಲ್ಲಿ ಮುಖ್ಯ ಹೀರೋಯಿನ್ ಆಗ್ಬೇಕಾದ್ರೆ ಫಸ್ಟ್ ಕಿಸ್ ಕೊಡೋದು ಹೆಂಗಂತೇಳಿ ಕಲಿಬೇಕಾಗ್ತೈತಿ. ಈಗ ನಾನೇ ಹೀರೋ ಅನ್ಕೋ, ನಾನು ನಿನ್ನ ಪ್ರೀತಿ ಮದುವೆ ಆಗಿರ್ತೀನಿ. ನೀವು ನನ್ನ ಮದುವೆ ಆಗಿರ? ಅರೆ, ನೀವ್ ಯಾವಾಗ ನನ್ನ ಮದುವೆ ಆಗಿರಿ? ಅರೆ, ನಾನು ಸಿನಿಮಾ ಸ್ಟೋರಿ ಎಕ್ಸ್ಪ್ಲೇನ್ ಮಾಡ್ತಿದ್ದೇನೆ. ಅಲ್ಲ, ಬುಡಕ ಕೈ ಹೆಚ್ಚಿದ್ರಲ್ಲ ಇವ್ರು ತುಂಬ ಅದ ಅಂತೀನಿ ನಾನು. ಓ, ಮದುವೆ ಆಗಿನಿ ಅಂತ ಅನ್ಕೋಬೇಕು. ಸಿನಿಮಾ ಸ್ಟೋರಿ ಎಕ್ಸ್ಪ್ಲೇನ್ ಮಾಡಕತ್ತೀನಿ. ಹಿಂಗ್ರಿ? ಆಯ್ತು, ಹಂಗಾರ ಹೇಳ್ರಿ, ಹಂಗಾರ ಮುಂದೆ ಹೇಳ್ರಿ. ಈಗ ನಾನು ನಿನ್ನ ತುಂಬಾ ಪ್ರೀತಿಸ್ತಾ ಇರ್ತೀನಿ. ಸಾಯಂಕಾಲ 5 ಗಂಟೆಗೆ ಲಾಲ್ ಬಾಗ್ ಬೃಂದಾವನದಲ್ಲಿ ಮೀಟ್ ಆಗೋಣ ಅಂತ ನಿನಗೆ ಹೇಳಿರ್ತೀನಿ. ಆದ್ರೆ ನಿನಗೆ ಕಾರಣಾಂತರಗಳಿಂದ ಅಲ್ಲಿಗೆ ಸರಿಯಾದ ಟೈಮ್ ಬರೋಕ್ಕಾಗೋದಿಲ್ಲ. ಇವಳು ಸರಿಯಾದ ಟೈಮ್ ಬಂದಿಲ್ಲ ಅಂತೇಳಿ ನಾನು ನಿನ್ ಮ್ಯಾಗ ಕೋಪ ಮಾಡ್ಕೊಂಡ, ಮುಖ ಗಂಟ್ ಹಾಕೊಂಡ, ಶಟ್ಕೊಂಡ ಅಕ್ಕಡ ಬಾಯಿ ಮಾಡ್ಕೊ ಅಕ್ಕಡೆ ಕುಂತಿರ್ತೀನಿ. ನೀನು ಅರ್ಧ ಗಂಟೆ ತಡವಾಗಿ ಬಂದ ನೀನು
ಹಿಂದೆಯಿಂದ ಬಂದು ಏನ್ ಮಾಡಿದ್ರೆ ನನಗೆ ಖುಷಿ ಆಗ್ತೈತಿ ಹೇಳೋಡು. ಅಲ್ಲ ಸಿಟ್ಟು ಮಾಡ್ಕೊಂತೀನಿ ಅಂತೀರಿ, ನೀವು ನೋಡಿದ್ರೆ ಶಟದ ನಿಂತೀರಿ. ಕಣ್ಣರ ಕೆಂಪ್ ಮಾಡ್ಕೊಂಡಿಲ್ಲ, ಮರಿಯರ ದಪ್ಪ ಮಾಡ್ಕೊಂಡಿಲ್ಲ. ನೀ ಸಿಟ್ನಾಗಿಲ್ಲ, ನಾ ಹೆಂಗ್ ಬಂದ್ ಮಾಡ್ಬೇಕು? ಹೌದಲ್ಲ? ಓಕೆ, ಸೀನ್ ನಂಬರ್ 45, ಕ್ಲಾಪ್ಸ್, ಕ್ಯಾಮ್ರಾ, ಸ್ಟಾರ್ಟ್. ಚಾಲು ಮಾಡೋಣ್ರಿ? ಮತ್ತೆ ಚಾಲು ಮಾಡ್ರಿ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ.
ಅವನು ಬಂದಪ್ಪ ಇವ ಶಿವ ಪೂಜೆಲಿ ಕರಡಿ ಬಿಟ್ಟಂಗ ಯಾಕೆ ಏನಾತ್ ಈ ರೀತಿ ಗಾಬ್ರಿಲಿ ಹೊಯ್ಕೊಂಡು ಓಡಿ ಬಂದಿಲ್ಲ? ಏನ್ರಿ ಸರ್ ನೀವು ಆ ಹುಡುಗಿ ಪರವಾಗಿ ಮಾತಾಡ್ತಿರಲ್ಲ, ಆ ವಿಷಯದಲ್ರಿ ನಂದೇನಂತ ದೊಡ್ಡ ತಪ್ಪೇನೋ ಮಾಡಿಲ್ಲ. ತಾಯಿ ಮಗಳು ಕೂಡ್ರಿ ನನಗೆ ಸ್ವಂತ ಮುರಿಯಂಗ್ ಸಂದ ಹಾಕೊಂಡು ಒತ್ತಾರ್ರಿ. ಯಾವ ತಾಯಿ ಯಾವ ಮಗಳು ಅದೇನು ವಿಷಯ ಅಂತ ಸರಿಯಾಗಿ ಬಗಳು ನಿಮ್ಮ ಅವನ ಕಿವುಡ. ಏನಂದ್ರಿ? ಆ ಹುಡುಗಿ ತಾಯಿ ಜೊತೆ ನನ್ನ ದೇಹಕ್ಕೆ ಸಂಬಂಧ ಇಟ್ಟುಕೊಂಡಿ ಅಂತ ಹೇಳ್ತೀರಲ್ಲ ಸರ್, ಇದು ಸುದ್ದಿ ಸುಳ್ಳು ಸರ್. ನಾನು ಸತ್ಯನೇ ಹೇಳ್ತೀನಿ, ಸತ್ಯವನ್ನು ಇಲ್ಲದೆ ಬೇರೆ ಏನು ಹೇಳುದಿಲ್ಲ. ಬೇಕಿದ್ರಿ ಇಲ್ಲ ಫಿಲಿಮ್ ನಾಡ್ನಾಗ್ರಿ ನಾನು ಸೂಪರ್ ಸ್ಟಾರ್ ಡೈರೆಕ್ಟರ್ ಆಗುವುದನ್ರಿ ಆ ವಿರುದ್ಧ ಪಕ್ಷದವರು ಪಟ್ಟಿಗಿಚ್ಚಿನಿಂದ ಈ ರೀತಿ ಅಪರಾಧ ಕೊಟ್ಟಾರ್ರಿ, ಈ ರೀತಿ ಅಪರಾಧ ಕೊಟ್ಟಾರ. ಯಪ್ಪ ಕಿವುಡು ಸುಳೆ ಮಗನ, ನಿಮ್ಮವನ್ ನಾವೊಂದು ಕೇಳಿದ್ರೆ ನೀವೊಂದು ಹೇಳಿ ಇರೋದೊಂದು ನನ್ನ ತಲೆ ತಿಂದಾಕ್ಬಿಡ್ತೀಯಪ್ಪ ನೀನು. ನೀವು ನನ್ನ ಮಾತು ನಂಬ್ತಾನೆ ಇಲ್ಲಲ್ಲ ಸರ್. ನಾ ಹೇಳುತ್ತಿರೋದು ಸತ್ಯನೇ, ನಾ ಸತ್ಯವನ್ನು ಇಲ್ಲದೆ ಬೇರೆ ಏನು ಹೇಳಿದಿಲ್ಲ. ಬೇಕಿದ್ರಿ ನಿಮ್ಮ ತಲೆ ಮುಟ್ಟಿ ಪ್ರಮಾಣ ಮಾಡ್ತೇನ್ರಿ ಸರ್. ಬರ್ರಿ ಇಲ್ಲಿ. ಬ್ಯಾಡ ಬ್ಯಾಡ ಬರ್ರಿ ಇಲ್ಲಿ. ಬ್ಯಾಡ ಬ್ಯಾಡ. ನಿನ್ ಸಾಮಾನ್ ಮೇಲೆ ಆನೆ ಮಾಡು ಸರ. ನೀವು ಒಂದು ಹುಡುಗಿ ಜೊತೆ ಮಜಾ ಮಾಡೋದು ನೋಡಿ ನನ್ನ ಕಣ್ಣಿಂದ ನೋಡಿ ನನಗೆ ಹೆಂಗೆ ಸಹಿಸ್ಕೊಳಕ್ ಆತದ್ರಿ. ಯಾಕಂದ್ರಿ ನನಗೆ ಮೊದಲ 108 ಟೆನ್ಷನ್ ಇರ್ತದ. ಆ ತುಪ್ಪು ಹುಳಿ ಖಾರ ತಿಂದುಕೊಂಡು ಈ ದೇಹ ನನ್ನ ಕಷ್ಟ ನಿಮಗೆ ಹೆಂಗೆ ಗೊತ್ತಾಗ್ತದ್ರಿ. ನಾನು ಒಂದು ಹುಡುಗಿನ ಜಮಾಯಿಸ್ಕೋಬೇಕಂತ ವಿಚಾರ ಮಾಡೀನಿ. ಆ ಸಂಧಿ ಮನಿ ಸಂಘವನ ಮಗುಡ್ರಿ ಕಾಲೇಜಿಗೆ ಹೊಂಟಿದ್ರಿ. ನಾನು ಸ್ವಲ್ಪ ಮಜಾ ತಗೋಬೇಕಂತ ಹೇಳ್ರಿ ಅಂತೇಳಿ ಹುಡುಗಿ ಬೈಲ ಅಂತೇಳಿ ಕೊರ್ದೆ. ಆಕೆ ಒಳ್ಳೆ ನೋಡ್ರಿ, ಹುಡುಗ ನಿಂದ ನೀ ಬಂದೆಪ್ಪ ಅಂತಂದ್ರ ನಿಂದ ನಮ್ಮ ಅವ್ವ ಅಂತಾಳ. ಅಂದಿದ್ದು ಇಷ್ಟ ತಡಪ್ಪ, ನಾನು ಎದುರಿಸ್ಬೇಕಂತ ಹೇಳಿ ಹುಡುಗಿ ಮಜಾ ಮಾಡ್ಬೇಕಂತ ಹೇಳ್ರಿ. ಹುಡುಗಿ ನಿಮ್ಮ ಅವು ನಿಂದ ಬಂದ್ರ ನಿಮ್ಮ ಅವನಿಂದ ನಮ್ಮ ಅಪ್ಪ ಅಂತಾನ ಅಂತೇಳಿ ಅಂದಿದ್ದು ಇಷ್ಟೇ ತಡರಿ. ಇಷ್ಟು ಕೋಪ ಬಂದು ತನ್ನ ಕಾಲಾಗಿದ್ದ ಚಪ್ಪಲ ತಗೊಂಡು ಹಾಯ್ಕೊಂಡು ಉಳಿಸ್ಯಾಡಿ ಹಾಯ್ಕೊಂಡು ಒದ್ದು ಬಿಟ್ರಿ. ಅದೇ ಟೈಮ್ದಾಗನೇ ರೀ ಆ ರೌನು ಬಂದುಡ್ರಿ. ಬಂದು ಅಯ್ಯಪ್ಪ ಹುಡುಗಿ ಪೊರಿ ಬೈಲೆ ವಿಷಯ ಕೇಳ್ರಿ. ಆಕಿನೂ ಕಾಲಾಗಿದ್ದು ಚಪ್ಪಲ ತಗೊಂಡು ಹಾಯ್ಕೊಂಡು ಉಳಿಸ್ಯಾಡಿ ಹೊಡೆದು ಬಿಟ್ಟಾರ್ರಿ. ಅಯ್ಯೋ ಅಮ್ಮ, ಈಗಾದ್ರೆ ನಾನು ಅನಿಸ್ಕೊಂಡಿ ಚಿಗ ಕತ್ತಿತ್ತು. ಇಬ್ರು ತಾಯಿ ಮಗಳು ಕೂಡ ಹೊಡೆದು ಕಿತ್ಕೊಂಡು ಬೇಟ್ರ ನಾನವ ಆ ಐಶ್ವರ್ಯರಯ್ಯಾಗ ಏನಂತ ಮುಖ ತೋರ್ಸ ಅಂದೆ ನಾನವ. ಈ ಗೊಟ್ಟಗಣಿಕೆ ಊರಾಗ ನಾ ಏನಂತ ಮುಖ ತೋರ್ಸ ಅಂದೆ ನಾನವ. ಎಲ್ಲರ ಕಣ್ಣು ನನ್ನ ಹಾನಿ ಸೊಂಡಿ ಮ್ಯಾಗ ಇತ್ತೇನೆ ನಾನವ. ಓ ಹುಲ್ಲು ಸರ ಈಗಿನ ಕರ್ಕೊಂಡ್ ಬರಬಾರ್ದಾಗಿತ್ತು, ಕರ್ಕೊಂಡ್ ಬಂದು ನನಗೆ ಮೋಸ ಮಾಡಿದೆ ನಾನಪ್ಪ. ಏನೇ ನಾಟಕಕ್ಕೆ ಈಗಿನ ಕರ್ಕೊಂಡ್ ಬರ್ಬೇಡ್ರಿ ನಾನಪ್ಪ. ಬಪ್ಪರೆ ಮಗನ, ಒಳಗಿಂದೊಳಗ ಲವ್ ಗಿವ್ ಅಂತೇಳಿ ಗರ್ಜಿಗ ಮತ್ ನಡೆಸಿ ಅಂದಂಗಾತ. ಯಾಕ್ರಿ ಸರ ಆ ಹುಡುಗಿ ಅಡ್ರೆಸ್ ಏನಂತ ನಾನು ಬಾಯಿಲೆ ಕೇಳ್ತಾರಲ್ಲ ನೀವು ಸರ. ನಾನು ಬಾಯಿಲೆ ಆ ಹುಡುಗಿ ಅಡ್ರೆಸ್ ಕೇಳಿ ನೀವೇನ್ರ ಗುದ್ದುಕೊಂಡು ಹೋಗ್ಬೇಕನ್ನೋ ಪ್ರಯತ್ನ ಮಾಡಿದೆಪ್ಪ ಅಂತಂದ್ರ ಹೇಗಾರಿ ನಿಮ್ಮ ಮ್ಯಾಗ ಕಿಡ್ನಾಪ್ ಕೇಸ್ ಹಾಕಿ ಬಿಜಾಪುರ ದುರ್ಗಾ ಜೈಲ್ನಾಗ ಬುರ್ಗ ತೆಗಿಸ್ತೀನಿ. ಬುರ್ಗ ಹುಷಾರಪ್ಪ, ಹುಷಾರಿ. ಯಪ್ಪ ಸಾಹೇಬ್ರ, ಮೊದಲಾಗಿದ್ದಕ್ಕೆ ಹೋಗಿ ದೊಡ್ಡ ಬೆಂಗಳೂರು ದವಾಖಾನ್ಯಾಗ ಕಿವಿಯರ ಚೆಕ್ ಮಾಡಿಸ್ರಿ. ನೀವೇನ್ ಹೇಳಕತ್ತೀರೋ ಇದೇನು ಕೇಳಕತ್ತ ಒಂದು ಅರ್ಥ ತಗೋಲ್ದ್ರಿ ಇದಕ್ಕ. ಯಾಕಮ್ಮ ಆ ಕಾಲೇಜ ಹುಡುಗಿ ನಾ ಲವ್ ಮಾಡಿದ್ರ ನೀ ಯಾಕೆ ಅಷ್ಟೊಂದು ಹೊಟ್ಟೆ ಹುರ್ಕೋತಿದ್ ನೀನು ಅಂದ್ರ ಅವ್ವ ತಾನು ಸುಂದರವಾದ ಕೆಂಪನ ಹುಡುಗನ ಇಟ್ಕೊಂಡು ಮಜಾ ಮಾಡಾಕತ್ತಿದಿ. ಮತ್ತ ನನ್ನ ಕಷ್ಟ ನಿನಗೆ ಹೆಂಗ್ ಗೊತ್ತಾಗ್ತದ? ಹೌದಪ್ಪ, ಹಳಿಸಿದ ಉಪ್ಪಿಟ್ಟು. ಇನೇಮಿಂತ ಮಾತಾಡಿ
ನನಗೇನ್ರ ಅವಮಾನ ಮಾಡಿದೆಪ್ಪ ಅಂತಂದ್ರ ನಿನ್ನ ಇವನ ಜೊತೆ ನಿನ್ನ ಮ್ಯಾಗನು ಕಿಡ್ನಾಪ್ ಕೇಸ್ ಹಾಯ್ಕೊಂಡು ದರ್ಗಾ ಜೇನಾಗ ಬಿಜಾಪುರ ದರ್ಗಾ ಜೇನಾಗ ಹಾಕ್ಸಿಗ ಯಾವ ಗಂಟು ಹೊಡಿಸ್ತೀನಿ ಗಂಟ ಹುಷಾರಿ ಗೊಟ್ಟಗಡಿಕಿನೇ ಬಿಟ್ಟು ಕಳ್ಸುದಿಲ್ಲ ನಾನು ಯಾವ ಯಪ್ಪ ಮಗನ ಆಶಾ ಸ್ವಲ್ಪ ಸುಮ್ ನಿಂತ್ಕೋ. ಈ ಟೈಮ್ದಾಗ ನೀ ಏನಾರ ಮಾತಾಡ್ದಂದ್ರ ಸಣ್ಣಗ ನಿನಗ ಕೈ ಹಸ್ತಾನೆ ಈ ಕ್ಯೂಡ್ ನನ್ ಮಗ. ಹಾ? ಏನಂದ್ರಿ? ನಾನು ಲವ್ ಮಾಡೋ ಹುಡುಗಿ ಈಗಾಗಲೇ 3 ತಿಂಗಳು ಗರ್ಭಿಣಿ ಆಗ್ಯಾಡ್ರ. ತಡಿ ಇರ್ಲಿ ಬಿಡ್ರಿ ಸರ, ಅದು 3 ತಿಂಗಳು ಅಲ್ರಿ, 6 ತಿಂಗಳು ಗರ್ಭಿಣಿ ಆದ ಹುಡುಗಿ ಇದ್ರು ನನಗೇನು ಮಾಡ್ತಾ ಇದ್ರಿ? ಅದು ಏನು ಹರಿದಲ್ಲ, ಇದು ಏನು ಮುರಿದಲ್ಲ, ಹೆಂಗಾರ ಹೊಂದಿಸ್ಕೊಂಡು ಹಾಯ್ಕೊಂಡು ರೆಡಿ ಮಾಡ್ಕೊಂಡ್ ಬಿಡ್ತೀನಿ. हे प्रभु, हे हरिराम कृष्ण जगन्नाथ प्रेमानंद, ये क्या हुआ? ಮಕ್ಕಳಲ್ಲೋ ಇವು ಅವ್ರ ಅಪ್ಪ ಮಕ್ಕಳು. ಇದೇನ್ರಿ ಮೈಸೂರು ಜಂಗಲ್ನ ಜೂದಂಗಿಂದ ತಪ್ಪಿಸ್ಕೊಂಬಂದ್ ಜಿಂಪಾಂದ ಕೇತಲ್ರಿ ಇದು ಎಲ್ಲ. ಇದ್ರ ಕೇಳೋದೊಂದು, ನಾವ್ ಹೇಳೋದೊಂದು, ಇದು ಹೇಳೋದೊಂದು. ಯಪ್ಪ ಪುಣ್ಯಾತ್ಮ, ನೀನು ಕೇಳಂಗಿಲ್ಲ, ಸ್ವಲ್ಪ ಪುಣ್ಯದ ಗೇಟ್ ಐತಲ್ಲ. ಏ ಕಿವುಡ, ಯಾಕ್ರಿ ಸರ್ ಸಾವಕಾಶ ಮಾತಾಡ್ರಿ? ಇಟ್ಟು ಗಂಟ್ಲ ಹರ್ಕೊಂಡು ಆ ಟ್ಯಾಕ್ ಚೀರಾಡ್ತೀರಿ ನೀವು. ಅದು ಎಲ್ಲಾರಿ ಕಿವ್ ಏನು ಕೇಳಿಸೋದಿಲ್ಲಲ್ಲ, ಅವ್ರ ಮುಂದೆ ನಿಂತು ನೀವು ಗಂಟ್ಲ ಹರ್ಕೋರಿ. ಅಲ್ರಿ ಯಾಕೆ ಹೊಯ್ಕೊಂಡಿ ಅಂತ ಕೇಳಿದ್ರಿ ಅಲ್ಲ, ನನ್ನ ಲವ್ವಾರ್ಸ ತಾಯಿ ಏಡ್ಸ್ ರೋಗ ಹತ್ತಿ ಸತ್ತಾಳಂತ. ಮತ್ತ ಅವ್ರು ಹೊಯ್ಕೊಂಡ್ರು ಹೊಯ್ಕೊಂಡ್ ನಾನು ಒಂದ್ಸಲ ಯಾಕ್ರಿ 15 ಸಲ ನಿಂತು ಹೊಯ್ಕೊಂಡ್ರು ಹೊಯ್ಕೋತೀನಿ. ಯಪ್ಪ ಶಿವಾಯ ನಮಃ, ಜೈ ನಮ ಪಾರ್ವತಿ ಪತೀಶ್ವರ ಮಹಾದೇವ. ಒಳ್ಳೆ ಚಿಂಪಾಂಜಿ ಜೋಡಾಗಿತ್ತಪ್ಪ ನಿಮಗ. ಅಲ್ಲ ಇವ್ನ ಹಾಕೊಂಡ್ ಏನಾರ ನೀವು ಫಿಲ್ಮ್ ಶೂಟಿಂಗ್ ಮಾಡಿದ್ರಿ ಅಂದ್ರ ನಿಮಗ್ ಏನದಾವಲ್ಲ ಅವು ಫ್ಯಾಕ್ಟ್ರಿ ಗೇಟ್ರಿ ಅವನ್ನೆಲ್ಲ ಮಾರಿ ತೆಲಿ ಡಬ್ಬ ಹಾಕೊಂಡು ಗುಡ್ಚಾಪಿ ಮಾರ್ಕೊಂಡು ಹೋಗೋದ ನಿಮ್ಮ ಮನೆ ಬರೀಟ. ಲೇ ನಿಮ್ಮವನು ಕಿವುಡ, ನಿನಗ ನೆಕ್ಸ್ಟ್ ಫಿಲಿಂ ಬೇಕಾದ ಸ್ಕ್ರಿಪ್ಟ್ ರೆಡಿ ಮಾಡಂತ ಹೇಳಿದ್ ಮಗನ. ಅದು ರೆಡಿ ಮಾಡದ್ ಬಿಟ್ರಿ ಇಲ್ಲಿ ಬಂದಿಯಲ್ಲ, ನಿಮ್ಮವ್ ನಿನಗೆ ಕೆರ ಕಿತ್ತವಂಗ್ ಹೊಡಿಬೇಕು ನೋಡು. ಟ್ಯಾಂಕಿ ಸರ್, ಟ್ಯಾಂಕಿ ಸರ, ನಿಮ್ಮ ಉಪಕಾರ ನಾನು ಜೀವಮಾನ ಇರುವವರೆಗೂ ಮರೀದಿಲ್ಲ. ಓ ಇವನವನು ಮತ್ತೇನ್ ತಿಳ್ಕೊಂಡೋ ಏನು ಈ ಕಿವುಡ್ ಸುಳೆ ಮಗ ಒಯ್ದು. ನನಗೆ ಮೊದಲ ಗೊತ್ತಿದ್ರಿ ಸರ, ನೀವು ಕರ್ಷಿಮಾ ಕಪೂರ್ನ ಸುಂದರವಾದ ಕನಸಿನ ರಾಣಿನ ಬರೀ ಮಾಲಾಸಿರಿನ ನೀವು ಆಯ್ಕೋತ್ರಿ ಅಂತ ಅನ್ನೋದು ನನಗೆ ಮೊದಲ ಗೊತ್ತಾಗಿತ್ರಿ. ಈಗ ಒಳ್ಳೆ ಜೋಡಿ ಆಯ್ತು ನೋಡ್ರಿ, ಮಜಾ ಮಾಡಕ್ಕ. ಹಾಗಾರಿ ಇನ್ನು ಈ ಪಿಕ್ಚರ್ 1001 ದಿನ ಮುಂದೆ ಓಡ್ತದ್ರಿ. ನಿಮ್ಮವ್ ನಿನ್ನ ಜೊತೆಯಲ್ಲಿ ಕನಸಿನ ರಾಣಿ ಮಾಲಾಶ್ರನ ಹಾಕೊಂಡ್ರ ನಿರ್ಮಾಪಕ ರಾಮು ಬಂದ್ ನಿನ್ನ ದರ ಎಳ್ಕೊಂಡು ಹೋಗಿ ಗಾಂಧಿನಗರ ಮೋತಿ ಮಹಲ್ ಮುಂದೆ ನಿನ್ನ ನೇಳು ಹಾಕಿ ಶಿವರಾಜ್ ಕುಮಾರ್ ಕೈಯಾಗಿ ಏಕೆ ಪಾಟಿಸಿ ಅವನ ಗನ್ ಕೊಟ್ಟು ನಿಮ್ಮವನ ಸುಟ್ಟು ಹಾಕ್ತಾನ, ಹೊಯ್ಕೊಂತ ಹೋಗಂತಿ ಲಬ 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 ಅಂತೇಳಿ. ಇರ್ಲಿ ಬಿಡ್ರಿ ಸರ್, ನೀವು ಅಷ್ಟೊಂದು ದುಃಖ ನೀವು ಯಾಕೆ ಮಾಡ್ಕೋತೀರಿ ಅಂತ ನಾ ಕೇಳ್ತೀನಿ. ಆದ್ರಿ ದಿವ್ಯಾ ಭಾರತಿ ಜೀವಂತ ಇದ್ಲಪ್ಪ ಅಂತಂದ್ರ ಹೆಂಗಾರ ಹಾಯ್ಕೊಂಡು ಅದನ್ನ ನಾನೇ ಸಹಿಸ್ಕೊಂಡು ಬಿಟ್ಟಿನ್ರಿ. ನೀವು ಯಾಕೆ ಇಷ್ಟೊಂದು ದುಃಖ ಮಾಡ್ಕೋತೀರಿ ನೀವು? ಗಾರಿ ಮೊದಲ ರೀ ಸ್ಟೈಲ್ ಕಿಂಗ್ ಅವ್ರಿ, ಮೊದಲು ನಿಮ್ ಜಾಗ ಖಾಲಿ ಮಾಡಿಸ್ರಿ. ಇಲ್ಲಂದ್ರ ನಂದು ತಲೆ ತಿಂದು ನಿಂದು ತಲೆ ತಿಂದು ನಮ್ನೇನ ಪರದೇಶನ ಮಾಡಿ ಕೈ ಬಿಡ್ತಾನೆ. ಮೊದಲು ಇವನು ಕಳಿಸ್ರಿ. ಏನಂತ? ನಾನು ಜಾರುಣಿ ಮಗನ ಅಂತ ಅಮ್ಮ ಹೇಳು ಅಮ್ಮ, ಒಂದು ಆದೇಶವನ್ನು ಕೊಡು. ನಾನು ಚರಣಿಯ ಮಗನ ಅಂದಳು. ಇವಳ ರುಂಡ ಮುಂಡವನ್ನು ಕತ್ತರಿಸಿ ಹಾಕಲೇ, ಇವಳ ರಕ್ತವನ್ನು ಘಟ 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 ಕುಡಿಯಲೇ, ಇವಳನ್ನು 10 ಕಾಗಿಗೆ ಅರಿದು ಬೀಸಾಕಲಿ. ರಾವಣ ದ್ರೌಪದಿಯ ಸೀರೆ ಎಳೆಯುವಾಗ ಎಲ್ಲಿ ಅಡಗಿತ್ತೋ ನಿನ್ನ ಸೌರ? ದ್ರೋದಯ ಸೀತೆಯನ್ನು ಒತ್ತು ಒಯ್ಯುವಾಗ ಸುಮ್ಮನೆ ಕೈ ಕಟ್ಟಿಕೊಂಡು ನಿಂತಿದ್ದೋ ರಣ ಹೇಳಿ.
ಬರೋಬ್ಬರಿ ಆತು. ಕಾಂಗ್ರೆಸ್ ಬಿಜೆಪಿ ಕೂಡಿ ಸಮ್ಮಿಶ್ರ ಸರ್ಕಾರ ಮಾಡ್ದಂಗ ಆತಿದೆ. ಲೇ ಕಿವುಡ, ನಿನಗ ಎದಿ ಸಿಳಿದ್ರೆ ಎರಡು ಅಕ್ಷರ ಇಲ್ಲ ಮಗನೇ. ರಾಮಾಯಣ ಮಹಾಭಾರತ ಕತೆ ಹೇಳಕ್ ನಿಂತೀನಿ ಈಗ. ಮಚ್ಚ ಬಾಯಿ ಮದಾಂತ ಏ ಕುತ್ತೆ खनवार नहीं खनवार लाल बनो ಬೋಲೋ ಶ್ರೀ ಕೃಷ್ಣ ಪರಮಾತ್ಮ ಇವು- ಜೈ. ಈ ನಾನೇ ಇಡೀ ಕೊಟ್ಟಗಡಿಗೆ ನಾನೇ ದಾನ ಎಲ್ಲಿ ನೋಡಿದ್ರು ನಂದೇ ಅವ. ಓ ಪ್ರೇಕ್ಷಕರೇ, ಬಂಧು ಬಾಂಧವರೇ, ನನ್ನಿಂದ ಇರ್ತಿರ್ಲಿಲ್ಲ. ಆಯ್ತು, ನೀವು ನಮ್ಮ DH ಬ್ರದರ್ ಸರ್ ನನ್ನಿಂದ ಇರುವವರೆಗೂ ನಾನೇ ಬ್ಲಾಕ್ ಟೈಗರ್. ಸಮಯ ನೋಡಿ ನಿಮ್ಮಿಬ್ಬರಿಗೆ ತಕ್ಕ ಪಾಠ ಕಲಿಸದಿದ್ದರೆ ನನ್ನ ಹೆಸರು ಬ್ಲಾಕ್ ಟೈಗರ್ ಅಲ್ಲ. ಶಟ್ ಮಾಡ್ದೋಡು. ಅಗ್ನಿ, ನಾನು ಅಗ್ನಿ ಅಗ್ನಿ IPS. ಸಮಯ ನೋಡಿ ನಿಮ್ಮಿಬ್ಬರಿಗೆ ಬಾಂಬ ಇಟ್ಟು ಬ್ಲಾಸ್ಟ್ ಲಾಠಿ ರುಚಿ ತೋರ್ಸದಿದ್ದರೆ ನನ್ನ ಹೆಸರು ಅಗ್ನಿ IPS ಅಲ್ಲ. ಲೇ ಪುಣ್ಯಾತ್ಮ, ಲಾಟಿ ರುಚಿ ತೋರ್ಸಂತಪ್ಪ. ಇಷ್ಟೊತ್ತು ಗಂಟ್ಲ ಹರ್ಕೊಂಡು ನಿನಗ ಹೊಟ್ಟೆ ಹಸ್ದಂತ ಕಾಣಿಸ್ತೈತಿ. ಈಗ ಈ ರೊಕ್ಕ ತಗೊಂಡು ಹೋಗಿ ಹೊಟ್ಟಿ ತುಂಬ ಊಟ ಮಾಡ್ಕೊಂಬಪ್ಪ. ನಿಮಗೆ ಎಲ್ಲದ ಮೊದಲು ಕೊಡ್ರಿ, ನಿಮಗೆ ಎಲ್ಲದ ಕೊಡ್ರಿ ಮೊದಲ ಪಾದ ಆಟ ಮಾಡಿ ಮೊದಲು ಪುಣ್ಯ ಕೊಟ್ಟು ರೊಕ್ಕ ಕೊಟ್ಟ ಕಳಿಸ್ರಿ ಮೊದಲು. ಇದನ್ನ ಯಪ್ಪ ತಿಂದು ಹೋಗ್ಯಪ್ಪ, ಹೊಟ್ಟೆ ಹಸಿರು ಹೋಗು. ನೀವನ್ನೇನ ಕರ್ಕೊಂಡ್ ಬಂದಿರಲ್ಲ, ನಿಮಗೇನು ಸುಖ ಇಲ್ಲ ಬೆಳತನ. ಯಾಕಮ್ಮ ಸುಳ್ಳು ಹೇಳಿ ನಾನು ಮರ್ಯಾದೆ ಯಾಕೆ ಕಳೆಯಕತ್ತೀನಿ ನೀನು? ಏನ್ ಸುಳ್ಳು ಹೇಳಿ ನಿನಗ? ಅದು ನಾನು ಆನಿಸೊಂಡಿನೇ ಇಲ್ಲ ಅಂತ ಹೇಳಿ ಮತ್ತ ಕೂತ ಮಂದಿ ಇದ್ರಿಗೆ ನಿಂತ ಮಂದಿ ಇದ್ರಿಗೆ ಚಾಡ ಯಾಕೆ ಹೇಳ್ಕೊತ ತಿರ್ಗಾಡ್ತ ನೀನು? ಎಲ್ಲ ಹೋಗಿ ಆನೆ ಸೊಂಡಿಗೆ ಬರ್ತಾನಲ್ಲೋ ಇವ. ನೀವು ಇಬ್ರು ಕೂಡಿ ನಂದು ಒಂದು ಆನೆ ಸೊಂಡಿ ಕಿತ್ಕೊಂಡಿರಿ. ಇಂಥವು 100 ಆನೆ ಸೊಂಡಿ ಸೃಷ್ಟಿ ಮಾಡೋ ತಾಕತ್ತ ನನ್ನ ಬಳಿ ಐತಿ. ನೀವು ಇಬ್ರು ನಂದು ಒಂದು ಆನೆ ನನ್ನ ತಾಕತ್ತ ತಿಳ್ಕೊಂಡ್ರ ಸರಿ, ಇಲ್ಲದಿದ್ರ ಏನ್ ಮಾಡ್ತಿ? ನಾನು ಆನಿ ಸೊಂಡಿ ಮ್ಯಾಗ ಕುಂದ್ರಿಬ್ರನ್ನ ಕುಂದ್ರಿಸಿ 1000 ಕಿಲೋಮೀಟರ್ 1 ಗಂಟೆದಾಗ ಸೈತ ಅಮೆರಿಕಕ್ಕೆ ಹೋಗಿ ಡೈರೆಕ್ಟರ್ ಇವಳ ಮಾತ ಕೇಳಿ ಏನೋ ಅಡ್ಡಗಾಲ ಆಗಿ ಇವಳ ಮಾತ ಕೇಳಿ ಅಡ್ಡಗಾಲ ಆಗಿ ನಿಂತಾರೆ ನಿನ್ನನ್ನು ಅಡ್ಡ ಮತ್ತ ಲೇ ನಿಮ್ಮ ಮೌನ್ ಕಿಡ್ಸೋಳ ಮಗನೆ, ನನ್ನ ಕಡೆ ಯಾಕೆ ಬಂದಿ? ಅಲ್ಲೇ ನೀವು ಗುದ್ದಾಡ್ಸಾಯಿ ಹೋರಿ. ಅದ ಗಂಡಸರದಾದ್ರ ಗಂಡ ಬಿಡಿ ಸತ್ತ. ಓ DH ಬ್ರದರ್ ಸರ, ಈಗ ರೀ ಇವು ಎರಡಕ್ಕ ನಿಮ್ಮ ಮಾತಿನಾಗ ಸ್ವಲ್ಪ ತಿಳಿಸಿ ಹೇಳ್ರಿ. ತಿಳ್ಕೊಂಡ್ರ ಸರಿ ರೀ, ಇಲ್ಲದೇದ್ರ ಯಾಕ? ನಾನು ಆನಿ ಸಂಡಿ ಯಾಕೆ ಏನ್ ಮಾಡ್ತಿ? ಕೊಯ್ತೀನಿ. ಕರ 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 ಇಬ್ಬರು ಒಂದೊಂದು ಕೊಯ್ದು ಹಾಕದಿದ್ದರೆ ನನ್ನ ಹೆಸರು ಚೂರಿ ಚಿಕ್ಕನೇ ಅಲ್ಲ. ಮಂಡ ಆತದ ಕೊಯ್ದು. ಇವಳ ಮಾತ ಕೇಳಿ ನನಗೇನ್ರ ಅಡ್ಡಗಾಲ ಆಗಿ ನಿಂತಾರೆ ಮಚ್ಚ ತಗೊಂಡು ಅಡ್ಡ ಸೀಳಿ ಹಾಕದಿದ್ದರೆ ನನ್ನ ಹೆಸರು ಬ್ಲಾಕ್ ಟೈಗರ್ ಅಲ್ಲ. ಬಪ್ಪರೆ ಮಗನ ಏನ್ ಅಡ್ಡಿ ಲೋಗು ಆಯ್ಕೊಂತು ಸುಳೆ ಮಗ ಕರೆದ ಅವಕಾಶ ಕೊಟ್ರ 6 ಹೊತ್ತು ರಾತ್ರಿಯಾಗ ಛತ್ರಿ ಹಿಡ್ಕೊಂಡಿದ್ರಂತ. ಅದು ಇಂಥ ಸುಳೆ ಮಕ್ಕಳು ನೋಡಿ ಹೇಳಿರ್ಬೇಕಂತ ಕಾಣಿಸ್ತೈತಿ. ಅಯ್ಯೋ ಆಶಾ, ಕಣ್ಣಲ್ಲಿ ಏನೋ ಬಿತ್ತು. ಹೋಗ್ರಿ. ಸರಿ ಆಯ್ತು, ಹೋಗ್ಲಾ ಹೊಂಟೆ. ಬರ್ರಿ ಎಲ್ಲ ಮಾಡ್ಬಾರ್ದಿಂದ ಶಾನೆ ಬಂದು ಅಪ್ಪಶಿಗೊಂಡೆ ನೀನು. ಅರೆ ಹೋಗಂತಿದಿ ಬಾ ಅಂತಿದಿ,
ಹೆಂಗಿದು ಊದೋಳು ನೀನೆ ಬಾರ್ಸೋಳು ನೀನೆ ಅಂದ್ರೆ ಹೆಂಗ ಎರಡ್ರಾಗ ಒಂದು ಮಾಡ. ಇಲ್ಲ ಇಲ್ಲ, ನಾ ಓದ್ತೀನಿ, ನೀ ಬಾರ್ಸು. ಓಕೆ, ಇದಕ್ಕೆ ಓಕೆ. ಆಯ್ತು ನೋಡ್ರಿ, ಯಾವಾಗ ನೀವು ನನ್ನ ಕೈ ಹಿಡಿದು ಮೊನ್ನೆ ಹಾಡಿಕೊಂಡಿದ್ದೀರಲ್ಲ, ಅವಾಗಿಂದ ಈ ನನ್ನ ಮನಸ್ಸು ಹೃದಯ ಏನ್ ಅನ್ನೋದೈತರ ನಿಮಗೆ ಕೊಟ್ಟು ಬಿಟ್ಟಿನಿ. ಅದು ಅಲ್ದ ನಿಮ್ ಜೊತೆ ಏನು ಒಂದೊಂದು ನಿಮಿಷ ಕಳೀತೀನಲ್ಲ, ಅವು ಒಂದೊಂದು ನಿಮಿಷ ಒಂದೊಂದು ಗಳಿಗೆ ಕಳೆದಂಗ ಆಗತ್ತೈತ್ರಿ ನನಗ. ಯಾವಾಗ್ಲೂ ಒಟ್ಟು ನಿಮ್ ಜೊತೆ ನಾ ಇದೇ ರೀತಿ ಸಂತೋಷವಾಗಿ ಇರ್ಬೇಕು ಅಂತೀನಿ. ಆಯ್ತು, ನೀನೇನು ಕೃತಜ್ಞತೆ ಸಲ್ಲಿಸಬೇಕಾಗಿಲ್ಲ. ನಮ್ಮ ಪ್ರೀತಿಯ ಈ ಎರಡನೇ ಸವಿನೆನಪಿಗಾಗಿ, ಎರಡನೇ ದಿವಸದ ಸವಿನೆನಪಿಗಾಗಿ ಕೇಳಿ ಬರಲಿ ಸುಮಧುರದ ಕಂಠದ ಕೋಗಿಲೆ ಬಾಯಿಯಿಂದ ಒಂದು ರಸಮಯವಾದ ಹಾಡು. ನೋಡ್ರಿ, ನಮಗ ಇವು ಎಲ್ಲ ಇವು ವರ್ಕೌಟ್ ಆಗಂಗಿಲ್ಲ. ನನಗೇನಿದ್ರೆ ಗಿಚ್ಚಿ ಗಿಲಿ ಗಿಲಿ. ಆಯ್ತು, ನಾವು ರೆಡಿನೇ ಅದೀವಿ. ಯಾಕಂದ್ರ ಮೊದಲ ನಮ್ಮ ಹೋರಿ ಹಸ್ಕೊಂಡ್ ಕುಂತಾವು. ಅಣ್ಣ ಅಳಸೈತಿ, ಹೋರಿ ಹಸದೈತಿ. ಹೌದಾ? ಇದವ್ರ ಬೇಗ ಮಾಸ್ತರ ಹೋರಿ ಕಡದಾರ ಕಡಿಲಿ.